ಕಾಲ್ ರಿಸೀವ್ ಆಯ್ತಾ? ಇಲ್ಲ ಅಂಜು, ರಿಸೀವ್ ಮಾಡ್ತಾ ಇಲ್ಲ. ಯಾಕೇನ ರಿಂಗ್ ಆಗಕ್ಕಂತತಿ ತಡಿ. ಹೌದಾ, ಆತಾತ. ಹಲೋ ವಿಕ್ರಮ್. ಹಲೋ, ಹೇಳಿಲ್ಲ. ಏನು ಇವತ್ತು ನೆನಪಾದ್ನ? ಕೆಲಸ ಬಿಟ್ಟಾಗ್ಲೇ ಎಷ್ಟು 24 ತಾಸು ಆತು. 24 ತಾಸು ಆದಮೇಲೆ ನಾನು ನೆನಪು ಬನ್ನ. ಇರಲಿ, ಇವಾಗರ ನೆನಪಾದ್ನಲ್ಲ. ನಿಂದು ಫೈನಲ್ ಡಿಸಿಷನ್ ಏನು? ಇವತ್ತು ನಾನು ನಿಮ್ಮ ಮನೆ ಹತ್ರ ಬರಬೇಕು ಅಂತ ಮಾಡಿದ್ದೆ. ಆ ಫೋಟೋನ ಪೋಸ್ಟರ್ ಮಾಡಿ ಊರು ತುಂಬ ಅಂಟಿಸಿ ನಿನ್ನ ಮರ್ಯಾದೆ ಕಳಿಬೇಕು ಅಂತನೂ ಮಾಡಿದ್ದೆ. ನೀನ ಫೋನ್ ಮಾಡಿಬಿಟ್ಟೆ. ಇರಲಿ, ಏನು ಹೇಳು ಅಂತ ನೀನಾರ ಏನು ಹೇಳ್ತಿ? ಒಪ್ಕೊಂಡಿನಿ ಅಂತಾನೆ ಹೇಳ್ತಿ, ಹೌದಿಲ್ಲ? ಒಪ್ಕೊಂಡ್ಯಾ? ಒಪ್ಕೊಳ್ಳೇಬೇಕು, ಬೇರೆ ಆಪ್ಷನ್ನೇ ಇಲ್ಲ ನಿನಗೆ. ವಿಕ್ರಮ್, ನಾನು ಇದ್ರ ಬಗ್ಗೆ ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ಫೋನ್ ಒಳಗೆಲ್ಲ ಬೇಡ. ನೀ ಎಲ್ಲಿ ಬಾ ಅಂತೀನ ಅಲ್ಲಿಗೆ ಬರ್ತೀನಿ. ಎಲ್ಲಿ ಭೇಟಿ ಆಗುನು ಹೇಳು. ಎಲ್ಲಿ ಭೇಟಿ ಆಗುದು? ನೀನ ಯಾವ್ದಾರ ಪ್ಲೇಸ್ ಹೇಳ, ಅಲ್ಲೇ ಬರ್ತೀನಿ. ಅಲ್ಲೇ ಭೇಟಿ ಆಗುನು, ಹೌದಿಲ್ಲ? ಸರಿ, ನಾವು ಯಾವಾಗಲೂ ಕಾಫಿ ಶಾಪ್ ಒಳಗೆ ಭೇಟಿ ಹಾಕಿವಲ್ಲ, ಅಲ್ಲೇ ಬಾ, ಭೇಟಿ ಆಗುನು. ಸಾಯಂಕಾಲ 6 ಗಂಟೆಗೆ ಬಾ. ಸೂಪರ್, ಖುಷಿ ಆಯ್ತು. ನೀನಾಗಿ ಫೋನ್ ಮಾಡಿ ನನ್ನನ್ನು ಭೇಟಿ ಆಗಕ್ಕೆ ಬಾ ಅಂತ ಕರೆದಿಲ್ಲ, ಭಾಳ ಖುಷಿ ಆಯ್ತು. ಹಿಂಗ ಜಾಣೆ ಆಗ್ಬೇಕು. ಹಂಗ ಡೈವರ್ಸ್ ಪೇಪರ್ಸು ತಂದು ಕೊಡ್ತೀನಿ, ತಗೊಂಡೋಗಿ ನಿಮ್ಮ ಮಾವನ ಕೈಲೇ ಸೈನ್ ಮಾಡಿಸ್ಬಿಡು. ನಾನೆಲ್ಲ ಮಾತಾಡದೈತಿ ಅನ್ನಲ್ಲ, ಅಲ್ಲೇ ಬಾ ಮಾತಾಡೋನು. ಫೋನ್ ಒಳಗೆ ಬೇಡ. ಇಲ್ಲ ಸರಿ, ಲಗುನ ಬಾ. ಆತ. ಇಲ್ಲ, ಏನಂತ ಹೇಳ್ದ? ಏನು ಮಾತಾಡಿದಿ? ಹೇಳ್ದ್ಯಾ? ಇಷ್ಟೊತ್ತಿಗೆ ಈ ಪ್ಲೇಸಿಗೆ ಬಾ ಅಂತ ಹೇಳೇನಿ, ಬರ್ತೀನಿ ಅಂತ ಹೇಳ್ಯಾನ. ಪಾಪ ನಮ್ಮ ಮಾವ ನನ್ನ ಸಂಬಂಧ ಎಷ್ಟು ರಿಸ್ಕ್ ತಗೋಬೇಕಲ್ಲ. ಇಲ್ಲ, ನಾವು ಯಾರನ್ನಾರ ಇಷ್ಟಪಟ್ಟಿವಿ ಅಂದ್ರ ಅವ್ರಿಗೆಂತ ಕಷ್ಟನಾರ ಬರ್ಲಿ, ಏನಾರ ಆಗ್ಲಿ, ಅವರು ಚೆನ್ನಾಗಿರ್ಬೇಕು ಅಂತ ಎಂತ ದೊಡ್ಡ ರಿಸ್ಕ್ ತಗೊಳಕು ಹಿಂದೆ ಮುಂದೆ ನೋಡಲ್ಲ. ಹಂಗ ನಿಮ್ಮ ಮಾವ ನಿನ್ನನ್ನು ಬಹಳ ಪ್ರೀತಿ ಮಾಡ್ತಾನಲ್ಲ, ಹಂಗಾಗಿ ನಿನ್ ಸಂಬಂಧ ಎಂತ ದೊಡ್ಡ ರಿಸ್ಕ್ ತಗೊಳಕನು ರೆಡಿ ಆಗ್ಯಾನ. ಅಂಜು, ಅಯ್ಯೋ ದೇವ್ರೆ, ಅಲ್ಲ ಬೆಳಿಗ್ಗೆ ನಿಮ್ಮವ್ವ ನಿನಗೆ ಹೊಡೆದಾಗ ನಿಮ್ಮವ್ವ ಏನಂದ? ನನ್ನ ಹೆಂಡತಿ ಮೇಲೆ ಇನ್ನೊಮ್ಮೆ ಕೈ ಮಾಡಬೇಡ ಅಂತ ಹೇಳಿದ್ನಿಲ್ಲ? ಅಷ್ಟರೊಳಗೆ ತಿಳ್ಕೊಬೇಕು ನಿಮ್ಮವ್ವ ನಿಂಗೆ ಎಷ್ಟು ಇಷ್ಟಪಡ್ತಾನ ಅಂತ. ಆದ್ರೆ ನೀನು ಅರ್ಥ ಮಾಡ್ಕೊಂಡಿಲ್ಲ. ನೀನ್ ಮದುವೆ ಒಳಗೆ ಹುಟ್ಟಿದ್ದಿಲ್ಲ, ಕೆಂಪು ಕಲರ್ ಸೀರೆ ನಿಮ್ಮ ಮಾವ ತಂದಿದ್ದು, ಅದು ನಿನ್ನನ್ನ ಪ್ರೀತಿ ಮಾಡಾಕುಂತಾನಂತನ ಮತ್ತೆ ತಂದಿದ್ದು. ಇಲ್ಲಾಂದ್ರೆ ತರ್ತಿದ್ನೇನ ಅಂತ ಕಾಸ್ಟ್ಲಿ ಸೀರೆ? ಮದ್ವಿ ದಿನ ನೀನ್ ಖುಷಿಯಾಗಿದ್ದಿದ್ದಿಲ್ಲ, ಆದ್ರೆ ನಿಮ್ಮ ಮಾವ ಎಷ್ಟು ಖುಷಿಯಾಗಿದ್ದ. ಮನೆ ಒಳಗ ನಿಂಗೆ ಏನ್ ಬೇಕು ಏನ್ ಬೇಡ ಎಲ್ಲ ನೋಡ್ಕೊಂತಾನ. ನಿನ್ ಬಗ್ಗೆ ನಿನಗ ಗೊತ್ತಿಲ್ಲ, ಅಷ್ಟೊಂದು ವಿಷಯ ನಿಮ್ಮ ಮಾವಗ್ ಗೊತ್ತು. ಏನೋ ಒಂದು ಹೇಳ, ವಿಕ್ರಮ್ ಮಾಡಿದ್ದು ಅಂತ ಕೆಟ್ಟ ಕೆಲ್ಸಕ್ಕ ಯಾರಿದ್ರೂ ಸಹಿಸ್ಕೊಂತಿದ್ದಿದ್ದಿಲ್ಲ. ನಿನ್ ಬಗ್ಗೆನೇ ದೂಷಣೆ ಮಾಡ್ತಿದ್ರು, ನಿನ್ ಮೇಲೆ ಅಪವಾದ ಹಾಕಿ ನಿನ್ನನ್ನ ದೂರ ಮಾಡ್ಬಿಡ್ತಿದ್ರು. ಆದ್ರ ನಿಮ್ ತಾಯಿಯವ್ರನ್ನು ನಿಂಗೆ ಕೈ ಬಿಟ್ಬಿಟ್ರು, ಆದ್ರ ನಿಮ್ಮ ಮಾವ ನಿಂಗೆ ಕೈ ಬಿಡ್ಲಿಲ್ಲ. ಯಾರು ಏನ ಹೇಳ್ರಿ, ನಮ್ ಲೀಲಾ ಅಂತಕ್ಕೆಲ್ಲ ನಮ್ ಲೀಲಾ ಒಳ್ಳೆವಳು, ಬೆಂಕಿ ಅಂತವಳು ಅಂತ ನಿನ್ ಕೈ ಹಿಡಿದಿದ್ದ ನಿಮ್ಮ ಮಾವ. ಇಷ್ಟೊಳಗೆ ತಿಳ್ಕೊಲಿಲ್ಲ ನಿಮ್ಮ ಮಾವ ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತಾನ ಅಂತ. ನಾನ್ ಇದನ್ನೆಲ್ಲ ನಿಂಗೆ ಹೇಳ್ಬೇಕಾ? ಸ್ವಲ್ಪ ಅರ್ಥ ಮಾಡ್ಕೋ. ನಾನ್ ಹೇಳ್ತೀನಲ್ಲ, ರೊಕ್ಕ ಆಸ್ತಿ ಇದ್ದೋರು, ಓದಿರೋರು, ಮಾತಲ್ಲೇ ಮರಳು ಮಾಡೋ ಜನ, ಇವ್ರಕ್ಕಿಂತ ನಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಂಡು ನಾವು ಹೆಂಗದೀವಿ ಹಂಗೆ ನಮ್ಮನ್ನ ಪ್ರೀತಿಸೋರು ಸಿಗುದು ಅಪರೂಪ. ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಮಾವಂದು ಬೆಲ್ದಂತ ಮನಸ್ಸು. ನೀನಂದ್ರೆ ಅವ್ರಿಗೆ ಬಹಳ ಇಷ್ಟ. ಆದಷ್ಟು ನಿಮ್ಮ ಅವನ ಹತ್ರ ಚಂದಾಗಿರೋ, ಡೈವರ್ಸ್ ಕೊಡ್ತೀನಿ ಅನ್ನೋದೆಲ್ಲ ಬಿಟ್ಬಿಡು. ಇನ್ನು ಕಾಲ ಮಿಂಚಿಲ್ಲ, ನಿಮ್ಮ ಅವನ ಹತ್ರ ಹೇಳ ನಾವಿಬ್ರು ಕೂಡಿರುನು ಅಂತ. ಇಬ್ರು ಖುಷಿಯಾಗಿರಿ. ಈಗ ನೋಡು, ನಾನು ಮಾಲಿಂಗ ಅವ್ರನ್ನ ಎಷ್ಟು ಇಷ್ಟಪಟ್ಟು ಬಂದೆ, ಆದ್ರೆ ಅವ್ರು ಯಾವತ್ತೂ ನನ್ ಕೈ ಬಿಟ್ಟಿಲ್ಲ. ನಾವ್ ಯಾರನ್ನ ಪ್ರೀತಿ ಮಾಡ್ತೀವಿ ಅನ್ನೋದು ದೊಡ್ಡದಲ್ಲ, ನಮ್ಮನ್ನ ಯಾರು ಪ್ರೀತಿ ಮಾಡ್ತಾರ ಅನ್ನೋದು ದೊಡ್ಡದು. ಅದನ್ನ ತಿಳ್ಕೊಂಡು ನಡಿಬೇಕು, ಅವಾಗ ನಮ್ ಜೀವನ ಚಂದ ಇರೋದು. ನೋಡ್, ವಿಚಾರ ಮಾಡು. ಇದಕ್ಕಿಂತ ಹೆಚ್ಚಿಂದ ಹೇಳಕ್ ನನ್ ಕೈಲಿನೂ ಆಗಲ್ಲ. ನಾನಿನ್ ಬರ್ತೀನಿ. ಅಂಜು, ಹೌದಲ್ಲ, ಅಂಜು ಹೇಳೋದು ಕರೆಕ್ಟ್. ನಮ್ಮ ಮಾವಂಗ ನಾನು ಇಷ್ಟೆಲ್ಲ ಅಂದ್ಬಿಟ್ಟೆ ಮದುವೆ ಆದ್ಮೇಲೆ. ಪಾಪ ನಮ್ಮ ಮಾವ ಅನ್ನಿಸ್ಕೊಂಡು ನನಗೊಂದಿನ ಸರದ್ ನಿಲ್ಲು ಅಂದಿಲ್ಲ. ಮನ್ಯಾಗೂ ನಂಗೇನಿಷ್ಟ ಅದ ಅಡಿಗೆ ಮಾಡಿಸ್ತಾನ. ಛೇ, ನಮ್ಮ ಮಾವನ ಮನ್ಸನ್ನ ಅರ್ಥನ ಮಾಡ್ಕೊಲಿಲ್ಲ. ಆದ್ರೂ ವಿಕ್ರಮ್ ಬಂದಿದ್ದು ನನ್ನ ಜೀವನದೊಳಗ ಚಲೋನ ಆತ. ನಮ್ಮ ಮಾವನ ಮನ್ಸು ನಂಗೆ ಇವಾಗ ಅರ್ಥ ಆತ. ನಂಗರ ನಾಚಿಕೆ ಆಗಕಂತತಿ. ಹಾಯ್, ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡ್ತಾ ಇದ್ರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ನಾನು ನಿಮ್ಮ ಕಾಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಹಾಗೆ ಒಂದೇ ಒಂದು ಲೈಕ್ ಕೊಟ್ಟು ಹೈ ಪಾಯಿಂಟ್ಸ್ ಕೊಟ್ಟು ನಮ್ಮನ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಲೇ ಸಂಕ್ರಿ, ಏನಾಯಕ್ಕ? ಏನಿಲ್ಲಲಿ, ನಾನೀಗ ಡೇಟ್ ಮಾಡಕ್ ಕುಂತೀನಲ್ಲ, ಓಟರ ಓಟು ತಳುಗ ಬಳಕು ಬಳ್ಳಿ ಹಂಗ ಕಾಣಕುಂತೀನಿ ನಾನು. ಯಾಕ ನಾ ಕರಿ ಹೇಳ್ತೀನಿ, ನಂಗ್ಯಾಕ ನೀನ ತಳಗದಂಗ ಕಾಣವಲ್ಲಿ, ಸ್ವಲ್ಪ ದಪ್ಪನ ಅದಿ. ಅಯ್ಯಯ್ಯ, ಹೋಗಿ ಹೋಗಿ ನಿನಗ್ ಕೇಳ ನೋಡ್ ನಾನು ತಳಗಾಗಿ ನೀನು ಅಂತ. ಅದು ಚಸ್ಮಾ ಹಾಕೊಂಡಿಲ್ಲ, ಆ ಚಸ್ಮಾದಾಗ ಒಂದ್ ನಂಬರ್ ಹೆಚ್ಚಾಗಿರ್ಬೇಕು, ಅದಕ್ಕೆ ನಾನು ನಿನಗ ದಪ್ಪ ಕಾಣಕುಂತಾನಿ. ಹೋಗಿ ಹೋಗಿ ನಿನಗ್ ಕೇಳ ನಾನು. ಜೈ ಏ ಜೈ ಸುದಿ, ಏ ಬರ್ರಿ ಬರ್ರಿ. ಏನಾಯ್ತ ನಮ್ಮನ್ ಕರ್ದ್ಬಿಟ್ಟು ಮಕ ಅತ್ತಕ್ ತಿರ್ಕೊಂಡ್ ನಿಂತ್ರ? ಏನಿಲ್ಲ ಸುದಿ, ನಾನು ಡಯಟ್ ಮಾಡಕುಂತ ಒಂದ್ ತಿಂಗಳಾದ. ಸ್ವಲ್ಪ ತಳಗಾಗಿ ನಾನು. ಅದು ರೇಣಕ ತಡ್ಲಿ ಸುದಿ, ಇದ್ದಿದ್ದಂಗೆ ಹೇಳ್ಬೇಡ. ತಳ್ಳಗಾಗಿ ಬಳಕು ಬಳ್ಳಿ ಅಂತ ಕಣಕುಂತಿ. ಥಿಯೇಟ್ ಹೀರೋಯಿನ್ ಅಂತ ಹೊಗಳು. ಕುಡಿಯಾಕ ತಣ್ಣನ್ ಜ್ಯೂಸು, ಇಲ್ಲಂದ್ರ ಮನೆಗೋಟು ಸಂತಿ ಸಾಮಾನು ಏನಾರ ಕೊಟ್ಟು ಕಳ್ಸ್ತಾಳ. ಆಕಿನ ಹೊಗಳೇ, ಇದ್ದಿದ್ದಂಗೆ ಹೇಳ್ಬೇಡ. ಹೌದೌದಂಗ ಮಾಡ್ತೀನಿ ತಡಿ. ರೇಣಕ ಏನ್ ಹೇಳ ಸುದಿ? ಯಾಕ ಏನ ಯಾಕ ಇದು? ಬಂಗಾರದಿಂದ ಟ್ಯಾವ್ ಟ್ಯಾವ್, ಬಣ್ಣಾನ ತಂದ ಟ್ಯಾವ್ ಟ್ಯಾವ್, ಸಾರಂಗದಿಂದ ಟ್ಯಾವ್ ಟ್ಯಾವ್, ನಯನಾನ ತಂದ, ಲತೆ ಬಳ್ಳಿಯಿಂದ ನಡುವನ್ನು ತಂದ. ಅಷ್ಟು ಸೂಪರ್, ಸೇಮ್ ಥೇಟ್ ಶಿಲ್ಪ ಶೆಟ್ಟಿ ಕಾಣಕುಂತೀಯ ಯಾಕ?
ಡಯಟ್ ಮಾಡಕ್ಕೂ ಶಕ್ತಿ ಬೇಕು. ಅದು ಒಂಥರ ಸಾಧನೆ. ನಾ ಇಷ್ಟು ಕಷ್ಟಪಟ್ಟಿ ತೊಳುಗಾಗಿನಿ, ಹಿಂಗ್ ಹೊಟ್ಟಿ ಉರಿ ತಣಕ್ ನಿಂದ್ರ ಸುದಿ. ನಿಜವಾಗ್ಲೂ ನಂಗೆ ಬಹಳ ಖುಷಿ ಆತ್ವಾ ನಿಮ್ ಮಾತು ಕೇಳಿ. ನಾನು ಬೆಳಿಗ್ಗಿಂದ ಸಂಜೆ ಮಟ್ಟ ಏನು ತಿನ್ನಂಗೇ ಇಲ್ಲ. ಹೌದೌದು, ನಮ್ಮಕ್ಕ ಏನು ತಿನ್ನಂಗಿಲ್ಲ. ಬೆಳಿಗ್ಗೆ ಎದ್ದು ಕೂಡನ ಒಂದ್ 2 ವಾಟಿ ಹಾರ್ಲಿಕ್ಸು, ಯಾಕಂದ್ರೆ ಚಾ ಕುಡಿಬಾರ್ದಂತೆ. ಚಾ ಕುಡಿದ್ರೆ ಇನ್ನೂ ಒಂದು ದಪ್ಪ ಆಗ್ತಾರಂತ ಸಕ್ಕರೆ ತಿಂದ್ರ. ಅದಕ್ಕ ಏನದು ಹಾರ್ಲಿಕ್ಸು. ಆಮೇಲೆ ಪ್ರೋಟೀನ್ ಅಂತೆ, ಪ್ರೋಟೀನಿಗೆ ಒಂದು 6 ತತ್ತಿ. ಆಮೇಲೆ 1 ತಾಸು ಬಿಟ್ಟು ಹಣ್ಣು ಹಂಪಲು ಅದು ಇದು ತಿಂತಿರ್ತಾಳ. ಆಮೇಲೆ ಏನಿಲ್ಲ, ಹಂಗ ಸ್ವಲ್ಪ ಬಾಯಿ ಆಡ್ಸಾಕಂತ ಡ್ರೈ ಫ್ರೂಟ್ಸ್ ತಿಂತಾಳ. ಅದ ಬಾದಾಮಿ, ಗೋಡಂಬಿ, ದ್ರಾಕ್ಷಿ, ಪಿಸ್ತಾ ಇವಷ್ಟೇ ತಿನ್ನೋದು, ಜಾಸ್ತಿ ತಿನ್ನಂಗಿಲ್ಲ. ಒಂದೊಂದು ಮುಷ್ಟಿ ಅಷ್ಟೇ. ಅಲ್ಲ, ಡಯಟ್ ಅಂತಾನೆ ಹಿಂಗ್ ತಿನ್ನಕ್ ಕುಂತಾರ ಇವರು. ಹಂಗ ತಿನ್ನಬೇಕು ಅಂತ ತಿಂದು ಬಿಟ್ಟಿದ್ರಿ, ಹೆಂಗ್ ತಿಂತಿದ್ರ ಏನ? ನಾವಲ್ಲಿ ವೈವ ದನಗಿನ ಆಗಿದ್ರ ಏನ ಓದ್ತಿನಂದಾಗ. ಆಮೇಲೆ ತರಕಾರಿಗಳೆಲ್ಲ ಚಂದಾಗಿ ಕಟ್ ಮಾಡಿ ಸಲಾಡ್ ಮಾಡ್ಕೊಂಡು ತಿಂತಾಳ ನಮ್ಮಕ್ಕ. ಹಂಗಾಗಿ ತಳಗಾಗಿರ್ಬೇಕು. ತಳಗಾಗಿರ್ಬೇಕು ಅಲ್ಲ, ತಳಗಾಗಿನಿ, ತಳಗಾಗ್ಯಾಳ ಅಂತ ಹೇಳು. ಹೌದೌದು ಹೌದರೇನಕ್ಕ. ಈಗ ತಳುವಾಗಿ ಅಲ್ಲ, ರೀಲ್ಸ್ ಮಾಡೋದ್ ಬಿಟ್ಟಿಯೇನು? ಅಯ್ಯೋ ದೇವ್ರಿ, ಇಲ್ಲ, ನಾನು ರೀಲ್ಸು ಮಾಡ್ತೀನಿ, ಡ್ಯಾನ್ಸು ಮಾಡ್ತೀನಿ, ಎಲ್ಲ ಮಾಡ್ತೀನಿ ನಾನು. ನಂಗೇನ್ ಬರಂಗಿಲ್ಲ ಅನ್ನಂಗಿಲ್ಲ ನೋಡ್ವಾ, ಎಲ್ಲ ಮಾಡ್ತೀನಿ ನಾನು. ಈ ಸಂಕ್ರಿ ಅತ್ತ ಸರಿಲೇ ಸ್ವಲ್ಪ ಹಾಡು ಹಾಡೋದ್ ಕಲ್ತಾನಿ. ಈಗ ಹೊಸ್ತಾಗಿ ಹಾಡು ಹಾಡೋದ್ ಕಲ್ತಾನಿ. ಕೇಳೆ ಹಾಡು ಕೇಳ್ಬೇಕಾ? ಹೇಳವ, ಅದು ನಾಗೇ ಹೋಗ್ಲಿ. ಉಲ್ಲಾಸದ ಹೂ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂತೋಷದ ಹೊನ್ನೊಳೆ ಹರಿಯುತ್ತಿದೆ ನನ್ನಲ್ಲಿ. ನನ್ನೋಟವು ನೀ, ನನ್ನ ಆಟವು ನೀ, ನನ್ನೆದೆಯ ಬಡಿತವು ನೀ, ಹೃದಯದಲ್ಲಿ ಇರುವವನೇ. ಉಲ್ಲಾಸದ ಹೂ ಮಳೆ ಜಿನುಗುತ್ತಿದೆ ನನ್ನಲ್ಲಿ. ಅಯ್ಯ, ಸಾಕ್ ಮಾಡು. ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ಪೊಲೀಸರು ನಮ್ಮನ್ನ ಹಿಡ್ಕೊಂಡು ಹೋಗ್ತಾರ. ಅಲ್ಲ, ಇನ್ನ ಇತ್ತ ಹಾಡು ನಾನು ಪೂರ ಕಲ್ತಾನ ಅದನ್ನ. ಇನ್ನ ಇತ್ತವ ಸಾಕಂದ್ರಿ, ಇರ್ಲಿ ಬಿಡು. ಇದನ್ ಮಾಡ್ಲೇನ, ಮಳೆ ಬಿಲ್ಲೆ ಜುಮ್ ಚಕ್ಕ ಚಕ್ಕ ಜುಮ್ ಜುಮ್ ಚಕ್ಕ ಚಕ್ಕ ಜುಮ್ ಅಂತ. ಅದನ್ನ ಡಾನ್ಸ್ ಮಾಡ್ತೀನಿ, ಹಾಡು ಹಾಡ್ತೀನಿ. ಯಾಕ ನಮ್ಗೆ ಅರ್ಜೆಂಟ್ ಕೆಲಸ ಐತಿ, ಇನ್ನೊಮ್ಮೆ ಬಂದಾಗ ಮಾಡಂತಿ ತಗೋ. ಇಲ್ಲಿ ಮಠ ಬಂದಿರಿ, ಹಂಗ ಹೋಗ್ತಿರೋನ ಊಟ ಜ್ಯೂಸು ಪಾನಕ ಕುಡ್ದು ಹೋಗ್ರಿ. ಹೌದೌದು, ನಮ್ಮ ಅಕ್ಕನ ಯಾರ್ಯಾರು ಹೊಗಳ್ತಾರಲ್ಲ ಅವ್ರೆಲ್ಲರಿಗೂ ಜ್ಯೂಸು ಪಾನಕ ಎಲ್ಲ ಪಿರಿ. ಯಾಕಂದ್ರೆ ನಮ್ಮ ಅಕ್ಕಂದು ಹೊಸ ಫ್ರಿಜ್ ಐತಲ್ಲ, 35,000 ರೂಪಾಯಿ ಕೊಡ್ತಂದಿದ್ದು. ಅದು ಬಿಟ್ಟಿ ಪ್ರಚಾರ ಆಗ್ಬೇಕಲ್ಲ, ಅದಕ್ಕ. ಅವ್ರ ಮನೆಗ ರೊಕ್ಕ ಕೇಳಕ್ ಹೋಗ್ಬೇಕಂದ್ರೂ ಆಗ್ಲಿಲ್ಲ. ಇವತ್ತಾಗಿದ್ದಾಗ್ಲಿ ರೊಕ್ಕದ ಸಂಬಂಧ ದೊಡ್ಡ ಜಗಳ ಮಾಡ ಮಟ ನಾನು ಆ ಸುಚಿತ್ರನ ಬಿಡಂಗಿಲ್ಲ. ಮನೆ ಹಿರಿ ಸೊಸೆ ಅಂತ ಜಂಬ ಕುಚ್ಕೊಂತಾಳಲ್ಲ, ಮಾಡ್ತೀನಿ. ಏನು ಮಾಡ್ಬೇಕು, ಹಣೆ ಬರ. ಪೊಲೀಸ್ ಸ್ಟೇಷನ್ ಹೆಸರಿ ಹೇಳಿ 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 ಹೆದರ್ಸ್ತಾಳ. ನಂಗೋ ಪೊಲೀಸ್ ಸ್ಟೇಷನ್ ಅಂದ್ರ ಅಂಜಿಕೆ. ಏನು ಮಾಡ್ಲಿ, ಆ ಸುಚಿತ್ರ ಸಂತೋಷ ನೋಡಿ ನನ್ ಕೈಲಿ ತಡ್ಕೊಳಕ್ ಆಗ್ವಲ್ದು. ಏನು ಮಾಡ್ಲಿ ಮೇಘಾ, ಹೊಟ್ಟೆ ಸುವಾಗೈತಿ, ಏನಾರ ನಾಷ್ಟಕ್ ಮಾಡ್ಕೊಡ. ಏನ್ ಮಾಡ್ಲಿ ವೀರು, ಹೊರಗ್ ಕಾಲಿಟ್ರ ಆ ಮುದುಕಿ ದೇವಮ್ಮ ಮನಿ ಬಾಡಿಗೆ ಕೊಟ್ಟಾಳಲ್ಲ, ಆಕೆ ಲಬ್ ಹೊಯ್ಕೊಳಕ್ ಕುಂತಾಳ. ಮನಿ ಬಾಡಿಗೆ ಕಟ್ರಿ, ಮನಿ ಅಡ್ವಾನ್ಸ್ ಕೊಡ್ರಿ ಅಂತ. ಹೊರಗ್ ಕಾಲಿಟ್ರ ಆಕಿದ್ ಕಿರಿಕಿರಿ. ಮನಿ ಒಳಗ್ ಬಂದ್ರ ಈ ಸಿಂಕ್ನ್ಯಾಗೋ ನೆಟಗ್ ನೀರ್ ಬರ್ವಲ್ತು. ಆ ನಿಮ್ಮವ್ವ ಸ್ವಲ್ಪ ರೊಟ್ಟಿ ಬಡ್ದು ಕೊಡು ಅಂದ್ರ ಆ ಸುಚಿತ್ರ ಮನ್ಯಾಗ ಶಟದಾಳ. ಹೋಗು, ನಿಮ್ಮ ಅವನ್ ಕರ್ಕೊಂಬ, ರೊಟ್ಟಿ ಬಡಿಯನ್ನು ನಾನ್ ಬೇಕಂದ್ರ ಏನಾರ ಪಲ್ಯ ಮಾಡ್ತೀನಿ. ಅಲ್ಲ, ನಮ್ಮ ಅವ್ಗನು ವಯಸ್ಸಾಗೈತಿ ನೋಡ್ವೀರು, ವಯಸ್ಸಾಗೈತಿ ಅಂತ ನನ್ ಕೈಲಿ ಅವ್ರ ಚಾಕ್ರಿ ಮಾಡಕ್ ಆಗುದಿಲ್ಲ. ವೀರೇಶ, ಮೇಘ ಬಂದ್ಲು ನಿಮ್ಮವ್ವ. ಯವ್ವ, ಏನದು? ಅಯ್ಯೋ ಏನಿಲ್ಲಲ್ಲ, ಇವತ್ತು ಆ ಸುಚಿತ್ರ ಅವ್ರ ಕೆಲಸಕ್ಕೆ ಎದಳಲ್ಲ ಪಾರವ. ಆಕಿ ಚಲೋತ್ತಾಗಿ ಚಿಕನ್ ಬಿರಿಯಾನಿ ಮಾಡ್ಯಾಳ. ಚಿಕನ್ ಬಿರಿಯಾನಿನ? ಚಿಕನ್ ಬಿರಿಯಾನಿ ಮಾಡ್ಯಾಳ. ಅದಕ್ಕ ಈ ಕುಕ್ಕರ್ ಬೇಕಂತ ಮೇಘಾಗ ಕೊಟ್ಟು ಬರ್ತೀನಿ ಅಂತ ಹೇಳಿ ಇದ್ರ ತುಂಬಾ ಚಿಕನ್ ಬಿರಿಯಾನಿ ಉಯ್ಕೊಂಡ್ ಬಂದನಿ. ಹೊಟ್ಟೆ ತುಂಬಾ ತಿಂದ ಮಧ್ಯಾಹ್ನನೂ ತಿನ್ಬಹುದು. ಹೊಟ್ಟೆ ತುಂಬಾ ತಿನ್ರಿ ಇಬ್ರು. ಅತ್ತಿಯರ, ನಾನ್ ಮಾಡ್ತಿದ್ದೆ, ಆದ್ರೂ ಗ್ಯಾಸ್ ಗೀಸ್ ಎಲ್ಲ ಬರಬ್ರಿಲ್ಲ. ಇರ್ಲಿ ತಗೋರವ, ನಾ ತಂದ ನೀ ತಿನ್ನು. ನಾ ಇಲ್ಲಿ ತಂದಿದ್ದು ಸುಚಿತ್ರ ಮುಂದ ಬಾಯ್ ಬಿಡ್ಬೇಡವ. ಮತ್ತ ಜಗಳದಾಗ ಇಲ್ಲಿ ತಗೋರಿ. ನೀವು ಬಂದಿಲ್ಲ ಅಂತನ ಮಾತಾಡಕ್ ಕುಂತಿದ್ವಿ, ಯಾವಾಗ ಬರ್ತಾರೆ ಏನ ಅತ್ತಿಯರು ಅಂತ. ಏಟಾದ್ರೂ ನನ್ ಸೊಸಿ ನನ್ ದಾರಿ ನೋಡ್ತಾಳ. ಆಕಿ ನನ್ ಸೌತಿ ಸೊಸಿಯಲ್ಲಿ ನೋಡ್ಯಾಳು, ನನ್ ದಾರಿ ಹೋದ್ರ ಸಾಕು ಅಂತ ಕುಂತಿರ್ತಾಳ. ಹೌದ್ರಿ ಅತ್ತಿಯರ, ನೀವು ಅಲ್ಲಿಂದ ಮಾತ್ರ ಬರಾಕ್ ಹೋಗ್ಬೇಡ್ರಿ, ಇಲ್ಲಿ ಅಲ್ಲೇ ಇರ್ರಿ ನೀವು. ಅವ್ರು ಏನ್ ಮಾಡ್ತಾರ ಏನಿಲ್ಲ ಎಲ್ಲ ನೋಡ್ಕೊಂತ ಅಲ್ಲೇ ಇರ್ರಿ ನೀವು. ಅವಾಗ ಹಿಂಗ ಏನೇನಾರ ತಗೊಂಡು ಬಂದು ಕೊಡ್ರಿ ಸಾಕು. ಏನಾರ ಅಂದೇನವ? ಏನಿಲ್ರಿ ಅತ್ತಿರ, ಅದು ಕುಕ್ಕರ್ ಕೊಟ್ರ ಸ್ವಲ್ಪ ಬಿಸಿ ಮಾಡ್ತೀನಿ. ಉಳ್ಳು ದೇವ್ರೆ, ಬಿಸಿ ಮಾಡ್ತಾ ಅಂತಿಕೆ ಹಿಂಗ ತುಂಬಿದ್ದ ಬೋಗಾಣಿಂದನ ಹಾಕೊಂಡ್ ಬಂದನಿ. ಬರೀ ಪೀಸ್ ಅದಾವು, ಹೊಟ್ಟು ತುಂಬಾ ಏಟ್ ಬೇಕಾಡ್ತೀನ. ತಗೋ ಇಡಿ, ಈಗೇನ್ ಬಿಸಿ ಮಾಡ್ಬೇಡ, ಬಿಸಿನ ಐತಿ. ಯವ್ವ, ಅವ್ರ ಮನಿದ್ ಯಾಕೆ ಬೇಕಂದಿ? ನಾನು ಅವ್ರ ಮನಿದ್ ಏನು ತಿನ್ನಂಗಿಲ್ಲ. ವೀರು, ಅದು ಅನ್ನದ ಮೇಲೆ ಸೊಕ್ಕ ತೋರಿಸ್ಬಾರ್ದು. ಇರ್ಲಿ ಬಿಡು, ಯಾರ ಮನಿದಾದ್ರೇನು ತಿಂದ್ರ ಆಗೋದು. ಸುಮ್ನೆ ಮತ್ತೆ ಯಾಕೆ ನಮಗ್ ಖರ್ಚು, ಹೌದಿಲ್ಲ? ಯವ್ವ, ಆ ಅವಿನಾಶ್ ಹೇಳು ರೊಕ್ಕ ಕೊಡಾಕ. ಇಲ್ಲಿ ಅಡ್ವಾನ್ಸ್ ಬಾಡಿಗೆ ಕಟ್ಟುದೈತಿ. ಆತಪ್ಪ, ಕೊಡ್ತಾನಂತ. ಅರ್ಜೆಂಟ್ ಮಾಡಿದಷ್ಟು ನಿಮ್ಮಪ್ಪ ಕಲ್ಲ ಹಾಕ್ತಾನ, ಸುಮ್ನೆ ಇರ್ಲಾ. ಆತವ. ಅಂತೂ ಇಂತೂ ಚಲೋನ ಆತ. ಮಸ್ತ್ ಬಿರಿಯಾನಿ ಊಟ ಮಾಡಬಹುದು. ಈ ನಮ್ಮತ್ತೆ ಅಲ್ಲೇ ಇದ್ರನ ಚಲೋ. ದಿನ ಏನೇನರ ರುಚಿಯಾಗಿ ಅಲ್ಲಿಂದ ತಗೊಂಬಂದ್ ಕೊಡ್ತಾ ತಿನ್ನಾಕ. ನಂಗೂ ಮಾಡೋದು ತಪ್ತತಿ.
ಲೋ ವೀರೇಶ ಅದು ಎಂತದ ಕೆಲಸ ಬಂದತಿ ಹೋಗ್ಬೇಕು ಅನ್ನೋ ಕುಂತಿದ್ದೆಲ್ಲ ಹೋಗ್ಲಿಲ್ಲ. ಯವ್ವ ಹೊಕ್ಕೇನ್ ಬೇ, ಇವತ್ತು ಮಧ್ಯಾಹ್ನ 4 ಗಂಟೆಗೆ ಕರ್ದಾರ ಊರು. 4 ಗಂಟೆಗೆ ಹೋಗಿ ಏನು ಎತ್ತ ಅಂತ ಕೇಳ್ಕೊಂಡು ಬರ್ತಾನೆ. ಎಲ್ಲಾ ವಿಚಾರ ಮಾಡಿ ನಿಂಗೆ ಬಂದು ಹೇಳ್ತೀನಿ ತಗೋ. ಆತಪ್ಪ ಏನಾರ ಒಂದು ಕೆಲಸ ಮಾಡು. ಆ ಅವಿನಾಶನ್ ಮಕ್ಕ ಮೇಲೆ ಹೊಡೆದಂಗ್ ಕೆಲಸ ಮಾಡಿ. ಅವನಕ್ಕಿಂತ ಒಂದ್ ಕೈ ಹೆಚ್ಚಿಂದ ಇರ್ಬೇಕು ನೋಡು. ಹೂನವ, ಹಂಗ ಮಾಡ್ತೀನಿ. ಆತಪ್ಪ ಮಗನ, ಅದು ಬಿರಿಯಾನಿ ಊಟ ಮಾಡು. ಏನು ಆತವ. ಅಲ್ಲ, ನಾನು ಇವ್ರ ಕೂಟ ಕುಂತ ಊಟ ಮಾಡ್ಬೇಕು ಅಂತ ಅಲ್ಲಿ ತಿನ್ಲೇ ಇಲ್ಲ, ಹಂಗ ಹಾಕೊಂಬಂದ್ಬಿಟ್ಟೆ. ಈಗೇನಪ್ಪ ಕೊಡಂಗ್ ಕಾಣಿಸವಲ್ತಲ್ಲ. ಮೇಘ, ಲಗು ಲಗುನು ಗಂಗಾಳ ಮಾಡು. ಮಾಡು ಅತ್ತೀರ, ನಾವಿಬ್ರು ಊಟ ಮಾಡಿ ಬರ್ತೀವಿ. ನೀವು ಸ್ವಲ್ಪ ಹೊರಗ ಅರ್ಬಿ ತೆಗೆದು ಇಟ್ಟನಿ, ಊಟ ಮಡಿಚಿಟ್ಟು ಬಿಡ್ರಿ ಅತ್ತೀರ. ಅಲ್ಲ, ಅದು ಬಿರಿಯಾನಿ ಅಯ್ಯಯ್ಯ ಅಲ್ಲಿ ಹೊಟ್ಟೆ ತುಂಬ ತಿಂದ ಬಂದಿರ್ತೀರಿ, ಹೌದಿಲ್ಲ? ಮತ್ತೆ ಇಲ್ಲಿ ಏನ್ ತಿಂತೀರಿ? ಸುಮ್ನೆ ಹೊಟ್ಟಿ ಕೆಡ್ತತಿ. ನೀವು ಅಷ್ಟು ಕೆಲಸ ಮಾಡ್ರಿ, ನಾವಿಬ್ರು ತಿಂದು ಬರ್ತೀವಿ. ಯವ್ವ ಹೋಗ್ಬಿ, ನಾವಿಬ್ರು ತಿಂತೀವಿ. ನೀನ್ ಸ್ವಲ್ಪ ಕೆಲಸ ಮಾಡು ಹೋಗು. ಈ ಮೇಘಾನು ಏಟಂತ ಮಾಡ್ಬೇಕು. ಅದ ಹೋಗವಾ. ಆತಾತ. ಲೀಲಾ, ಲಗು ಲಗುನ ಊಟ ಕೊಡು, ಹೊಟ್ಟೆ ಸುವಾಗೈತಿ. ತಡಿ ಬೀರು, ಕೊಡ್ತೀನಿ. ನಿಮ್ಮ ಅವ್ಗ ಹಿಂಗ ಏನೇನ ತಗೊಂಬ ಅಂತ ಹೇಳಲ್ಲಿಂದ. ನಂಗೂ ಕೆಲಸ ಮಾಡಕ ಬ್ಯಾಸ್ರ. ಆತ ಹೇಳ್ತೀನಿ ತಗೋ. ಸರಿ.